ಇವತ್ತಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ನನ್ನ ಜೊತೆ ಈ ಬೋಳಿ ಮಗನವನೇ. ಸಪೋರ್ಟ್ ಮಾಡ್ಬಿಡ್ರಿ ಎಲ್ಲಾರು. ಸಪೋರ್ಟ್ ಮಾಡ್ಲಿಲ್ಲ ಅಂದ್ರು ಬೇರೆ ಆಪ್ಷನ್ ಇಲ್ಲ. ಒಂದ್ ಶಿಷ್ಯ ದೇವಸ್ಥಾನ ಓಪನ್ ಐತಿ ಇವತ್ತು. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬರ್ತೀನಿ ತಡ್ರಿ. A few moments later. ಗೈಸ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಹೆಸರಾಟ ಹೋಗೋಣ ಅಂತ ಬಂದ್ವಿ. ಇಲ್ಲಿನ ರೂಟ್ ನೋಡ್ತಾ ಇದ್ರೆ ಸೇಮ್ ಒಂಥರ ಊರ್ ಫೀಲೇ ಕಾಣಿಸ್ತೈತೆ. ಇಲ್ಲೇ ಎಲ್ಲರೂ ಸೈಟ್ ಗಿಡ್ ತಗೊಂಡ್ ನಿಮ್ದೇ ಗಿದ್ಬಿಡೋಣ ಅಂತ ಅನಿಸ್ತೈತೆ. ಲೈ ಬೇನ್ ನೋಡ್ತೀಯಾ? ನೇಚರ್ ನೋಡೋ, ನೇಚರು. ಹಾ ನೇಚರ್ ನೋಡೋ, ಉದಾರ ನೋಡ ಐತಿಯಾ? ಆದ್ರೂ ಒಳ್ಳೆ ಮಸ್ತಾಗೈತೆ. ಒಂಥರ ಊರ್ ಫೀಲ್ ಬರ್ತೈತೆ ನನ್ಗೆ ಇಂತ ಜಾಗದಲ್ಲಿ. ಗೈಸ್ ಹೆಸರಾಟ ಲೇಕಿಗೆ ಬಂದಿದೀವಿ. ಎಲ್ಲ ನೋಡ್ರಿ ಮಸ್ತಾಗೈತೆ. ಮಚ್ಚ ನಿಮ್ ಹುಡುಗಿ ಹಿಂಗೂ ಹೋಗ್ಬೇಕು ಅಂತಿದ್ದ ನೋಡು. ನಾವ್ ಹೆಸರಾಟ ಲೇಕ್ದಲ್ಲಿ ಬೆಚ್ಚ ನಾವ್ ಹೂವ. ಓ ಬೇಡ ಮಚ್ಚಿ, ನಿಮ್ ಹುಡುಗಿಗೆ ಕೊಡ ಮಚ್ಚಿ. ನಮ್ಮ ನಂಗೆ ಹುಡುಗಿನೇ ಇಲ್ಲ, ಹೋಗು. ನಾವೀಗ ಹೆಸರಾಟ ಐಲ್ಯಾಂಡ್ ಅಲ್ಲಿ ಇದೀವಿ ನೋಡ್ರಿ. ಸುತ್ತ ಬರೀ ನೀರೇ ಐತೆ. ಹಂಗಂದ್ರೆ ನಮ್ ಮಿಸ್ ಹೇಳ್ಕೊಟ್ಟಿರೋದು ಸುತ್ತ ನೀರಿದ್ರೆ ಐಲ್ಯಾಂಡ್ ಅಂತಾರೆ ಅಂತ. ಇವಾಗ ನಾವು ಐಲ್ಯಾಂಡ್ ಅಲ್ಲಿ ನಿಂತಿದೀವಿ ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಅಷ್ಟೇ. ಬನ್ನಿ ಗೈಸ್, ಈಗ ಹೆಸರಾಟ ಲೇಕ್ ನ ಎಕ್ಸ್ಪೋಸ್ ಮಾಡೋಣ. ಭಾರಿ ಐತಲ್ಲ ಲೇಕ್. ಈ ಕಡೆ ಸೈಡ್ ಬರೀ ನಾವೇ ಬರ್ತಿದೀವಿ ಗೊತ್ತಿಲ್ಲ. ತಿನ್ನೋದಲ್ಲ. ನನ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಅಕ್ಕ. ಅಕ್ಕ 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 ಮಾತಾಡ್ರಿ. ಅವರು ನಮ್ಮ ಅಕ್ಕ ಯಾಕೋ ಮಾತಾಡ್ಲಿಲ್ಲ, ಸ್ವಲ್ಪ ಮುನ್ಸ್ಕೊಂಡ್ಬಿಟ್ಟಿದ್ರು ಇಷ್ಟು ದಿವಸ ಬಂದಿಲ್ಲ ಅಂತ. ಇವಾಗ ನಮ್ ಬ್ರೋ ಹತ್ರ ಹೋಗೋಣ. ಬ್ಲಾಕ್ ಬ್ರೋ ಬ್ರೋ ಒಂದ್ ಸ್ವಲ್ಪ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನಮ್ ಬಗ್ಗೆ ಇಲ್ಲ ನಮ್ ಬಗ್ಗೆ ಅಲ್ಲ, ಅವನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ರಿ. ಈ ಕಡೆ ದಿವ್ಸ ಬ್ರೋ. ಇವಾಗ ನಮ್ ಬ್ಲಾಕ್ ಬ್ರೋ ಏನೋ ಹೇಳಿದ್ರು ಕೇಳಿಸ್ಕೊಳ್ರಿ ಅಲ್ವಾ, ಸಾಕ್ ಬಿಡ್ರಿ. ಇನ್ ಮತ್ತೆ ಅದನ್ನ ಕೇಳಾಕ್ಬೇಡ, ಕಿವಿಗಿದ್ದದ ಆಗ್ಬೇಕು. ಈಗ ನಮ್ ತಾತ ಹೆಸರುಘಟ್ಟದಲ್ಲಿ ಏನೇನ್ ನಡೀತೈತಿ ಅಂತ ಸ್ವಲ್ಪ ಹೇಳ್ತಾರೆ. ಹಾ ಅದೇ ಹೆಸರುಘಟ್ಟದ ಕೆರೆತ ಏನೇನಾಯ್ತದೆ ಅಂತ ಹೇಳ್ತಾರೆ, ಸ್ವಲ್ಪ ಕೇಳಿಸ್ಕೊಳ್ರಿ. ಅವಾಗ ಫಸ್ಟ್ ಹೇಳ್ತ ನೀನು ಪಕ್ಕದಾಗ ಕೂತ್ಕೊಂಡ್ರು. ನನ್ ಪಕ್ಕದಾಗೆ ಯಾರು? ಹುಡ್ಗಿ ನನ್ ಪಕ್ಕದಾಗ ಕೂತ್ಕೊಂಡ. ಹುಡುಗಿ ಅವಳ ಪಕ್ಕದಾಗ ಕೂತ್ಕೊಂಡು ಆಮೇಲೆ ಅದೇನೋ ಪಿಸ ಅಂದ್ಲು. ಏಯ್ ಗಟ್ಟಿ ಕೇಳಿ ಅಂತಂದ ಮೆಲ್ಲಿಗೆ. ಆಮೇಲೆ ಏನೋ ಪೀಸ್ ಕೊಡ್ತಾ ಇದ್ರು. ಆಗ ಏನ್ ಮಾಡಿದೆ, ನಾನು ಬಹಳ ಹೊತ್ತು ಕೂತಿದ್ದೆ. ಆಮೇಲೆ ದನ್ಗಳು ಸ್ವಲ್ಪ ಮುಂದಕ್ಕೆ ಬಂದ. ಈ ಶೆಂಬೆಲಿ ಮುಂಡೆ ಹತ್ರ ಇಲ್ಲಿ ಕೂತ್ಕೊಂಡ್ರೆ ಬೆಲೆ ಇಲ್ಲ ಅಂತ ಹೇಳಿ ಮುಂದಕ್ಕೆ ನೆಟ್ಟು ಬಂದ್ಬಿಟ್ನಪ್ಪ. ಆಮೇಲೆ ಅಷ್ಟ್ ಹೇಳಿದೆ ಅಷ್ಟೇ. ಹೌದೇ, ಬೇರೆ ಏನ್ ಮಾಡ್ಲಿ ಬಾ. ಆಮೇಲೆ ಅವ್ಳು ತಪ್ಕೊಂಡ್ ಕೂತ್ಕೊಂಡ. ನಾನ್ ಇತ್ತು ಬರ್ತಿದ್ದಾಗಿದೆ. ಅವ್ಳ ತಲೆ ಮೇಲೆ ತಲೆ ಇಕ್ಕೊಂಡು ಇನ್ನಿಲ್ಲ ಅಂತೇಳಿ ಆಯ್ವ ಮನೆ ಕಂಡ. ನನ್ ಮಕ್ಕಳ ನಿಮ್ಗೆ ಇಷ್ಟೇ ಅಂತ ಹೇಳಿ ನೆಟ್ಟು ಬಂದಪ್ಪ ಅಷ್ಟೇ. ಇಲ್ಲಿ ಕೆರೆ ತವೆಲ್ಲ ಎಲ್ಲ ಅದೇ ಸಮಯ. ಕೆರೆ ಕಡೆ ಎಲ್ಲ ಅದೇ ಕೇಸೆ. ಬರ ಹುಡ್ಗ ಹುಡ್ಗಿಯರು ಯಾರೋ ಸಂಸಾರಗಳು ಬರೋದು ಯಾರೋ ಕೆಲವರು. ಟೈಮ್ ಇಂಥದೇನೆ ಇಂಥ ಕೆಲ್ಸಗಳಿಲ್ಲ. ಎಲ್ಲ ಅಲ್ಲಿ ಇಲ್ಲಿ ಬೇಲಿ ಗಿಡ ಕೂತ್ಕೊಳ್ಳೋದು ಮಾತಾಡೋದು ಅದ್ ಬಿಟ್ರೆ ಇನ್ನೇನ್ ಕೇಳ್ಬೇಡ ಅವಾಗಪ್ಪ. ಹಂಗಾರೆ ಹೆಸರುಘಟ್ಟ ಒಳ್ಳೆ ಹೆಸರು ಮಾಡೈತೆ ಕೆರೆ. ಸಿಟಿ ಕಡೆ ಜನ ಕೆರೆ ಒಳಗೆ ಬಹಳ ಜನ ಈ ಕೆಲ್ಸಗಳೆಲ್ಲ ನಡೆಸ್ತಾವ್ರೆ. ಮೊನ್ನೆ ದಿವಸ ಸ್ಕೂಲಿಂದ ಫೋನ್ ಮಾಡ್ಬಿಟ್ಟವ್ರೆ, ಏನಮ್ಮ ನಿನ್ ಮಕ್ಳ ಕ್ಲಾಸಿಗೆ ಬಂದಿಲ್ಲ ಅಂತೇಳಿ. ಆಗ ಏನ್ ಮಾಡಿದ್ರು, ಅವರಿಬ್ರು ಆಟ ಮಾಡ್ಕೊಂಡು ಕೆರೆಗೆ ಬಂದ್ರು. ನಾನು ಅಲ್ಲಿ ಕಾಂಪೌಂಡರ್ಗೆ ನಾ ಕೂತಿದ್ದೆ. ಯಜಮಾನ್ರೆ ಅಂದ್ರು ಆಟದೊಂದು. ಏನಪ್ಪಾ ಅಂದೆ. ಯಾರು ನೀ ಸ್ಕೂಲ್ ಹುಡುಗರು ಬಂದ್ರ ಅಂದ್ರು. ಯಾರು ಬರ್ಲ್ವಲ್ಲ ಅಂದೆ. ಆಮೇಲೆ ಅವರಿಬ್ರು ಹೆಂಗಸರು ಇಳಿದ್ರು. ಅಣ್ಣ ಈ ಸ್ಕೂಲ್ ಮಕ್ಕಳು ಬಂದ್ರ ಅಂದ್ರು. ಯಾಕಮ್ಮ ಅಂದೆ. ಸ್ಕೂಲಿಂದ ಫೋನ್ ಮಾಡ್ಬಿಟ್ಟವ್ರೆ ಮೇಷ್ಟ್ರುಗಳು, ನಿಮ್ ಮಕ್ಳು ಕ್ಲಾಸ್ಗೆ ಬಂದಿಲ್ಲ ಅಂತೇಳಿ, ಅದಕ್ಕೆ ಹುಡುಕ ಬಂದಿದ್ವಿ ಅಂದ್ರು. ನಾನಾಗ ಏನ್ ಹೇಳಿದೆ, ಆ ಬೇಬಡ್ಸಿ ನನ್ ಮಕ್ಳು ಮನೆ ಬಂದ ಕ್ಲಾಸ್ ತಗೊಳ್ರೆ ಈ ಗಿಡ ಗಂಟೆ ಒಳಗೆ ಎಲ್ಲಿ ಹುಡುಕ್ತೀಯ ಅಂತ ಹೇಳಿ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಆಗ ಮುಂದಕ್ಕೆ ಕೆರೆಗೆಲ್ಲ ಬಂದು ಓಡಾಡ್ಕೊಂಡು ಹೋದ್ರಪ್ಪ. ಇದು ಈಗಿನ ಹೆಸರಾಟ ಪರಿಸ್ಥಿತಿ. ಕೆರೆ ಹೆಸರಾಟ ಕೆರೆ ಪರಿಸ್ಥಿತಿ. ಕೆರೆ ಬರ್ಬೇಕು ಇನ್ನು ಹೆಸರಾಟ ಕೆರೆ ಇನ್ನು ಬೇಜಾನ್. ಅದು ಕಡೆ ಹೆಸರುಘಟ್ಟ, ಈ ಕಡೆ ಐವರ್ಕನ್ಪುರ. ಈಗಳಪ್ಪ ಹೆಸರುಘಟ್ಟ ಕೆರೆಯಲ್ಲಿ ಬಂದು
ಅಕ್ಕಪಕ್ಕ ಹಳ್ಳಿಯರು ಸಿಟಿ ಕಡೆಯವ್ರು ಬಂದು ಹೆಗಲ ಮೇಲೆ ಕೈ ಹಾಕೊಂಡು ಜಾಲಿಯಾಗಿ ಇದ್ಕೊಂಡು ಅವ್ರ ಹತ್ರ ಹಿಂಗಿರ್ತಾರೆ. ಹೋಗಪ್ಪ ಅಷ್ಟೇ. ನಾವೇನ್ ಮಾಡೋದತ್ತ ಯಾವ ಹುಡುಗಿನ ಹಾಕೊಂಡ್ ಬರಕ್ಕಾಗಲ್ಲ ಅದಕ್ಕೆ ತಾತ ನೋಡು ತಾತ ಏನ್ ಗೊತ್ತಾ ನಿಮಿಷ ಹೇಳ್ತೀನಿ ಹೆಸರಟ ಕೆರೆ ಅಷ್ಟೇ ಗೈಸ್. ನೀನು ಎಲ್ಲ ಒಂದು ಆಫ್ ಮಾಡ್ಕೊಂಡು ನೋಡಿ ಎಲ್ಲಿ ಇಲ್ಲಿ ಜಾಲಿ ತಗೊಳ್ತಾರಲ್ಲ ಒಂದ್ ಹುಡುಗಿನ ಜೊತೆಗೆ ಹಾಕೊಂಡು ಶಕ್ತಿ ತಗ ಹೋಗು. ತಾತ ನೀನ್ ಈಗ್ಲೇ ಹೆಂಗ್ ಆಡ್ತಿದ್ದೆ ನೀನ್ ನನ್ನ ವಯಸ್ಸಲ್ಲಿ ಇದ್ದಾಗ ಹೆಂಗಾಗಿರ್ಬೇಡ ನೀನು. ನೀನು ಈಗ್ಲೇ ಹೆಂಗಿದ್ಯಾ ಅಂದ್ಮೇಲೆ ನನ್ನ ಏಜಲ್ಲಿ ಇದ್ದಾಗ ನೀನ್ ಹೆಂಗ್ ಇದ್ಬೇಡ ನೀನು. ಏನ್ ಬೇಕಾದ್ರು ಮಾಡಿಸ್ತದೆ ತಾತ ಫುಲ್ಲು. ಹೂನಪ್ಪ. ನನ್ನ ಏಜಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದೆ ನೀನ್ ಸ್ವಲ್ಪ ನನ್ನ ಏಜಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದೆ ಸ್ವಲ್ಪ ಏನು ಇಲ್ಲಪ್ಪ. ಯಾವ ಹುಡುಗಿನೂ ಇರ್ಲಿಲ್ಲ ನಿನ್ಗೆ. ಲವರ್ ಇರ್ಲಿಲ್ವಾ. ಗರ್ಲ್ ಫ್ರೆಂಡ್ ತಗೋ ಹೇಳಜಿ ಇಲ್ಲಿ ತಾತ ನೀನು ಇಷ್ಟ ಅಂತ ಹೇಳ್ದೆ ನೀನೇ ಲವ್ ಮಾಡಿದ್ಯಲ್ಲ ತಾತ. ನಾನೇ ಮಾಡಿದ್ವಿ ಅಂದ್ರೆ ಬಿಡ್ಬೇಕಲ್ಲ ಹುಡುಗಿ. ಎಷ್ಟು ವರ್ಷದ ಲವ್ ತಾತ. ಎಷ್ಟು ವರ್ಷದ ಲವ್ ಅಲ್ಲ ಎಷ್ಟು ವರ್ಷದ್ದು ಅಲ್ಲ ನಾವು ಇನ್ನೊಂದು ಜಾಲಿಯಾಗಿರೋನ್ ಬಾ ಅಂತೇಳಿ ಹುಡುಗಿಗೆ ಹೆಗಲ ಮೇಲೆ ಕೈ ಹಾಕಿದ್ಮೇಲೆ ನೀನ್ ಹಂಗೆ ಇರ್ತೀಯಾ. ಸಿಕ್ಕಲ್ಲ ನೀನು. ಆಯ್ತು ಇವಾಗ ನಾನ್ ಕೇಳೋದೇನ್ ಗೊತ್ತಾ ಎಷ್ಟು ವರ್ಷದಿಂದ ನೀನ್ ಡವ್ ಹೊಡಿತಿದ್ದೆ ಹೇಳಿ. ಅಯ್ಯೋ ಅಲ್ಲ ಯಾಕೆ ಬಿಡ್ ಮಗ. ಅಂತ ಅಕ್ಕನ್ ಮಗ್ಲೇನೆ ಒಟ್ನಲ್ಲಿ ಪಟಾಯಿಸ್ಕೊಂಡ್ ಮದ್ವೆ ಆಗ್ಬಿಟ್ಟಿದ್ದು. ಒಟ್ನಲ್ಲಿ ಲವ್ ಮ್ಯಾರೇಜ್ ಒಟ್ನಲ್ಲಿ. ಹೆಸರು ತಾತ ನಿಂದು. ಕೆ ನಾರಾಯಣಪ್ಪ. ಕೆ ನಾರಾಯಣಪ್ಪ. ಕೆ ನಾರಾಯಣಪ್ಪ. ಎಷ್ಟು ಏಜ್ ಅಲ್ಲಿ ತಾತ ಮದ್ವೆ ಆಗಿದ್ ನೀನು. ನೋಡ್ರಿ ಗೌರ್ಮೆಂಟ್ ರಿಟೈರ್ಮೆಂಟ್ ಡವ್ ಹೊಡ್ದು ಮದ್ವೆ ಆಗಿ ತಾತ ಈ ಏಜ್ ಅಲ್ಲಿ ನಿಮ್ದೇ ಗೌರಿಗ ಎಂತ ಈಗೂನು ನ್ಯೂಸ್ಗೆ ಏನ್ ಹೇಳ್ತೀಯ. ಈಗೂನು ಯಾವ್ದಾನ ಲವರ್ ಕಡೆ ಗಮನ ಹಿಡಿತದೆ ಎಲ್ಲ ಬೈದು ಬೆಳೆಸ್ತಾರೆ. ಆಯ್ತು ಇವಾಗ ಈಗ ನ್ಯೂಸ್ಗೆ ಏನಂತ ಹೇಳಕ್ ಇಷ್ಟಪಡ್ತೀಯ. ಏನ್ ಹೇಳ್ತೀವಿ ಈಗ ನೆಮ್ಮದಿಗಿರ್ಬೇಕು ಅಷ್ಟೇ. ನಮ್ ಏಜ್ಗಾದ್ರೂ ಬೆಲೆ ಕೊಟ್ಟು ನಾವು ನೆಮ್ಮದಿಗಿರ್ಬೇಕು. ಹೌದಾ. ಅಂದ್ರೆ ಉದ್ಧಾರ ಈಗ್ಲೇ ಉದ್ಧಾರ ಆಗುವಂತಾರ ಅಪ್ಪ ಅಮ್ಮ ಬೇಗ ಸೆಟ್ಲ್ ಆಗಪ್ಪ ಲೈಫ್ ಅಲ್ಲಿ ಅಂತಾರೆ. ಅದಕ್ಕೆಲ್ಲ ಏನ್ ಹೇಳ್ತೀಯ. ಅದಕ್ಕೇನ್ ಹೇಳ್ತೀಯ. ಆಗೋಯ್ತು ಆಗೈತ ಬೇಗ ನೆಟ್ಕ ಇವಾಗ ನಿಮ್ ಮನೆ ಒಳಗೆ. ಅಲ್ಲ ನಾನ್ ಹೇಳ್ತಾ ಇರೋದು ಈಗಿನ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಬೇಗ ಮದ್ವೆ ಬೇಗ ಕೆಲ್ಸ ಮಾಡಿ ಬೇಗ ಒಳ್ಳೆ ದುಡ್ದು ಸಂಬಳ ತೆಗ್ದು ಲವ್ ಮಾಡಿ ಹಾಳಾಗೋ ಬದ್ಲು ಉದ್ಧಾರ ಆಗ್ರಿ ಅಂತಾರಲ್ಲ. ಅದಕ್ಕೇನ್ ಹೇಳಕ್ ಇಷ್ಟಪಡ. ಅದು ಲೆಕ್ಕಬದ್ದು. ಇವಾಗ ನೀನು ಆ ಹುಡುಗಿ ನೀ ಹುಡುಗಿ ಜೊತೆಗೆ ಹಾಕೊಂಡ್ರೆ ಹುಗಿರೇ ನನ್ ಮಗನ್ ಮಕ್ಕೆ ಅಂತಾರೆ. ಯಾರು ನಿನ್ ಮಕ್ಕ ಹುಗಿ ಅಂತಾರೆ ನಿಮ್ ಮನೆಯವರು. ಇಲ್ಲರಿ ಹುಡುಗಿನ ಮದುವೆ ಮಾಡಿದ್ರೆ ಸಂತೋಷ ಪಡ್ತಾರೆ. ಇಲ್ಲ ಹುಡುಗಿ ಕಡೆನೂ ಬೈತಾರೆ ಹುಡುಗನ ಕಡೆನೂ ಬೈತಾರೆ. ವಯಸ್ಸಿಗೆ ಅವಾಗು ತಾತ ಫುಲ್ ಫಾರ್ಮಲ್ ಅವ್ರೆ. ನಾವೇ ಇನ್ನು ಫಾರ್ಮಿಗೆ ಬಂದಿಲ್ಲ. ಇನ್ನೊಂದ್ ಸ್ವಲ್ಪ ವರ್ಷ ಬರೋಣ ಫಾರ್ಮ್ಗೆ. ಸದ್ಯಕ್ಕೆ ಇವಾಗ ಸಾಕು ಇಷ್ಟು ವಿಡಿಯೋ ಮನೆ ನಡಿ ಹೋಗೋಣ. ಈಗ ತಾತ ಫೈನಲ್ ಆಗಿ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಹೇಳ್ತಾತ ಏನ್ ಹೇಳಪ್ಪ. ಏನ್ ಇವಾಗ ಏನು ಇಲ್ಲ ನೆಮ್ಮದಿ ಇರ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀಟಾಗಿದ್ರೆ ಅದೇ ನೆಮ್ಮದಿ. ಇಲ್ಲ ನಾನು ಒಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ತಾಯಿನೂ ಮುಗಿತಾಳೆ ತಂದೆನೂ ಮುಗಿತಾನೆ ತಮ್ಮದ್ರು ಮುಗಿತಾರೆ. ಮುಗಿರಿ ನನ್ ಮಗನಿಗೆ ಅಂತಾಳೆ ಸಂಬಂಧಿಕರೆಲ್ಲ ಬೈತಾರೆ. ಹಾಕ್ಬೇಕು. ಈಗ ನಾನು ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ನೆಮ್ಮದಿಗಿರ್ಬೇಕಲ್ವಾ. ಅಷ್ಟೇ ಅಷ್ಟೇ. ಇನ್ನು ಓದ್ಕೊಂಡು ನೆಮ್ಮದಿಗಿರೋದಷ್ಟೇ. ಲವ್ ಡವ್ ಏನೋ ಮಾಡ್ಬಾರ್ದು. ಅವೆಲ್ಲ ಮಾಡಕ್ ಹೋದ್ರೆ ನಿನ್ಗೆ ತೊಂದ್ರೆ. ಕರೆಕ್ಟ್ ಆಲೆ ತೊಂದ್ರೆ ಬೆಜ್ಜನ ಊಟವೇ ಇಲ್ಲ ಅಂತ ಹೇಳ್ತಿಲ್ಲ. ಬೇಜನ ಊಟಿರೋದಕ್ಕೆ ಯಾವ್ದು ಬೇಡ ಅಂತ ಸುಮ್ನೆ ಇರೋದು. ಏನಂತ್ಯ. ಕರೆಕ್ಟ್. ಹಾ ಬೇಡವಾ. ಸರಿ ಅಜ್ಜಿ. ಮನೆಯವರು ಯಾವ್ದಪ್ತಾರ ಅದ್ ನೋಡಿ ಮದ್ವೆ ಆಗೋದ್ ಮುಂದೆ ಬಂದು. ನೀನ್ ಗ್ರೇಟ್ ತಾತ ಬಿಡು ತಾತ. ನೀನ್ ಗೈಸ್ ಇಲ್ಲಿ ರಿಸರ್ಟ್ ಅಲೆಕಲ್ಲಿ ಅಣ್ಣ ಒಬ್ರು ಮೀನ್ ಹಿಡಿತವ್ರೆ. ನೋಡೋಣ ಸ್ವಲ್ಪ ಬನ್ನಿ ಹೆಂಗ್ ಎಷ್ಟು ಹಿಡ್ದವ್ರೆ ಏನ್ ಕತೆ ಅಂತ. ಮೀನ್ ಹಿಡಿತಾ ಇದೀರಾ. ಎಷ್ಟು ಸಿಗ್ತಾಳ ಮೀನ್ಗಳು. ಅಲ್ಲಿ ಹಿಡ್ದವಲ್ಲ ಅಲ್ಲಿ ಎರಡು ಅಣ್ಣ ಅಲ್ಲೇ 3 ಮೀನ್ ಹಿಡ್ದವ್ರೆ. 6 ಮೀನ್ ಎಲ್ಲೋ ಎಲ್ಲ ಚಿಕ್ಕ ಚಿಕ್ಕ ಬೇಕಲ್ಲ ಅದಿರೋದು. ಗೈಸ್ ಪ್ರಮೋಷನ್ ವಿಡಿಯೋ ಮಾಡ್ತಾ ಇದೀವಿ. ಇಲ್ಲಿ ಅಕ್ಕ ಒಬ್ರು ಮಾವಿನಕಾಯಿ ಮತ್ತೆ ಮಾವಿನಕಾಯಿ ಮತ್ತೆ ಇದನ್ನ ಮಾಡ್ತವ್ರೆ. ಗೈಸ್ ಸಕ್ಕತ್ತಾಗಿದೆ. ಹೆಸರೇಟಲ್ಲಿ ಹಿಂದೆಗಡೆ ಬಂದಾಗ ಬರ್ರಿ ಇಲ್ಲಿ
ಮಸ್ತಾಗಿ ಇರ್ತಿದೆ ಮಾವಿನಕಾಯಿ. ಫಸ್ಟ್ನೇ ವಿಡಿಯೋದಲ್ಲೇ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋ ಅಷ್ಟೇ ಗೈಸ್, ಜಸ್ಟ್ ಹೆಸರಾಟ ಬಗ್ಗೆ ಇನ್ಫಾರ್ಮ್ ಮಾಡಿದೀವಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡಿ ಅಂತ ಹೇಳಲ್ಲ. ಏನಾದ್ರು ತಪ್ಪಾಗಿದ್ರೆ ಹೇಳ್ರಿ, ಸರಿ ಮಾಡ್ಕೊತೀವಿ. ಫಾಲೋ ಮಾಡಿ, ಇಲ್ಲ ಅಂದ್ರೆ ಲೈಕ್ ಮಾಡಿ.